ಇವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇವರು ಮಾಡೋ ಆಟಕ್ಕೆ ಜನ ಮಾತಾಡ್ತಾರೆ, ಮಗನು ಚಿವುಡ್ತಾರೆ, ತೊಟ್ಲು ತೂಗ್ತಾರೆ ಅಂತ ಜನರಿಗೆ ಅನುಮಾನ ಬರುತ್ತೆ. ಅವ್ರ ಹೆಸರು ಹೇಳಪ್ಪ, ಅವ್ರ ಹೆಸರು ಹೇಳ್ಬೇಕಲ್ಲ. ಯಾರು ನಿನಗೆ ಬೆಂಬಲ ಕೊಟ್ಟರು ಹೆಸರು ಹೇಳ್ಬೇಕು. ನಿನಗೆ ತಾಕತ್ತಿದ್ದ ಸವಾಲಾಗ್ತೀನಿ ನಾನು. ಇದ್ರ ಜೊತೆಗೆ ಪಾಪ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು ಮತ್ತು ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಏನು ಧರಣಿ ಕೂತ ಸ್ಥಳಕ್ಕೆ ಹೋಗಿದ್ರು. ಅದಕ್ಕೆ ನನಗೆ ಕೇಂದ್ರ ಸಚಿವರು ಬಂದಿದ್ರು, ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ನನಗೆ ಅಹವಾಲು ಸ್ವೀಕಾರ ಮಾಡಿದ್ರು. ಮಿಸ್ಟರ್ ಹಿಲಿ, ಅಲ್ಲಿ ಧರಣಿ ವಕ್ಫ್ ಬೋರ್ಡ್ ವಿಚಾರಕ್ಕೆ ಬಂದಿದ್ದವರು ಕೇಂದ್ರ ಸಚಿವರುಗಳು ಏನು ಯಡಿಯೂರಪ್ಪ ವಿರುದ್ಧ ಬೈ ಅಂತ ಹೇಳಿದ್ರ, ಸದಾನಂದ ವಿರುದ್ಧ ಬೈ ಅಂತ ಹೇಳಿದ್ರ, ಅದು ವಿಜೇಂದ್ರ ವಿರುದ್ಧ ಬೈ ಅಂತ ಹೇಳಿದ್ರ, ಅದು ಪರ್ಯಾಯವಾಗಿ ಸಂಘಟನೆ ಮಾಡಿ ಅಂತ ಹೇಳಿದಾರ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀನು. ರಾಜ್ಯ ಜನ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಪಾಪ ಕೇಂದ್ರದ ಸಚಿವರುಗಳು ಅವರು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾರೆ ಬಂದದಕ್ಕೆ ಅವ್ರ ಬೆಂಬಲ ಇದೆ, ಇವ್ರ ಬೆಂಬಲ ಇದೆ ಅಂತೇಳಿ ನಾಟಕ ಮಾಡ್ತೀರಪ್ಪ. ಅಣ್ಣ ಬಸವಣ್ಣ ಮಠಾಧೀಶಿ, ನಾಡಿನ ಸಂತರು ಸಾಧುರು ಮಠ ಎಲ್ಲ ಮತ್ತು ಅರಗುರು ಚರಮೂರ್ತಿಗಳು ಎಲ್ಲ ರಾಜಕೀಯ ಮತ್ತು ನಮ್ಮ ಪಕ್ಷದ ಮುಖಂಡರ ಬಗ್ಗೆ, ರಾಷ್ಟ್ರೀಯ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಿಯಲ್ಲ. ರಾಜ್ಯದ ಜನ ಕ್ಷಮಿಸಲ್ಲ, ಕಾರ್ಯಕರ್ತರು ಕ್ಷಮಿಸಲ್ಲ. ನಿನಗೆ ಪಕ್ಷ ಬೇಡ, ನೀನಾಗಿ ಹೊರಗಡೆ ಹೋಗು. ಅಂದರೆ ಹಿಂದುತ್ವ ಮುಖವಾಡ. ಅವ್ರು ಏನು ಮಾಡಿದ್ರೆ 3 ಲೇಬಲ್ ಇಟ್ಕೊಂಡ್ಬಿಡ್ರೆ, ನಾನು ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನರು ಗೆಲ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತೀಯಲ್ಲಪ್ಪ. ನಿನ್ನ ಅರುಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಹೋಗನ್ನು ಪಡೀಜಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ ಕ್ಷೇತ್ರಗಳಲ್ಲಿ. ನಿನ್ನ ಹರುಕು ಬಾಯಿಂದ ಸತತವಾಗಿ 2020ರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪ ಬಗ್ಗೆ ಮಾತಾಡಿದ್ವಿ, ಎಲ್ಲರ ಬಗ್ಗೆ ಮಾತಾಡಿದಕ್ಕೆ ಜನ ಎಲ್ಲ ಒಂದು ಕಡೆ ಬಿಜೆಪಿ ವಿರುದ್ಧ ಆದರು. ನಿನ್ನ ಹರುಕು ಬಾಯಿಂದ ಸೋಲು ಕಾರಣ ಆಯಿತು. 3 ಕ್ಷೇತ್ರ ಉಪಚುನಾವಣೆ ಸೋಲಿಗೆ ನೀನೇ ಕಾರಣ. ಸಿಗ್ಗಾಂವ್ನಲ್ಲಿ ನಮ್ಗೆ ಹೇಳಿರಲ್ಲ, ಸೋಲಿ ನೀನೇ ಕಾರಣ. ಹೌದು, ಪೂಜ್ಯ ತಂದೆಯವರು ಯಾಕಪ್ಪ? ತಾಯಿ ಸಮಾನ ಸಂಘಟನೆ ನಮಗೆ. ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿರೋ ತಂದೆ ಸಮಾನ. ಹಾಗಾಗಿ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಇನ್ನು ಮುಂದೆ ಮಾತಾಡೋ ಸಹಿಸಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ನೀವು ತಂಡಗಳಲ್ಲಿ ಬರಬೇಕಾಯ್ತು. ಸಪ್ರತಿಷ್ಠೆ, ದುರಂಕಾರ. ಒಂದು ರೀತಿ ನಾನೇ ಸರ್ವೋಚ್ಚ ನಾಯಕ, ಸ್ಟಾರ್ ಕ್ಯಾಂಪೇನ್ ಆಗಿದ್ದಪ್ಪ. ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಶಾಸಕರು ಹೇಳ್ಸಿದ್ರೆ ಸ್ಟಾರ್ ಕ್ಯಾಂಪೇನ್ ಹೇಳ್ತಿಲ್ಲ. ನನ್ನ ಜೊತೆಗೆ ಏನು ಅದೇ ಅವರೇ ಬಿಜಾಪುರದ ಪ್ರಭಾವಿ ಸಚಿವರು ನಮ್ಮ ಅರುಣ್ ಕುಮಾರ್ ರಾಣೇಂದ್ರ ಇರ್ತಾರೆ. ಬಿಜಾಪುರದ ಒಬ್ಬ ಸಚಿವರ ಜೊತೆ ಪ್ರಭಾವಿ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಎಲ್ಲರೂ ಸೋಲ್ಬೇಕು, ನಾನೊಬ್ಬನೇ ಗೆದ್ದು ಬರ್ಬೇಕು, ನಾನೊಬ್ಬನೇ ಗೆದ್ದು ಬೀಳ್ಬೇಕು ಅಂದ್ರೆ ನೀನು ಬೈಯಕ್ಕೆ. ಅಣ್ಣ ಇನ್ನೊಂದು ಮುಗಿಸ್ಬಿಡ್ತೀನಿ ಅಣ್ಣ, ಕ್ಷಮೆ ಇರಲಿ, ನೀವು ಮುಗಿಸ್ಬಿಡ್ತೀನಿ 1 ನಿಮಿಷದಲ್ಲಿ. ಆಯ್ತಣ್ಣ. ಅಣ್ಣ ನಾನು ಮಾಧ್ಯಮ ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ನಾನು ನಿಮ್ಮ ಬಗ್ಗೆ ನನಗೆ ಪ್ರೀತಿ ಇದೆ. ಇರ್ಲಿ ಏನಣ್ಣ, ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನರ ಕೆಲಸ ಮಂತ್ರಿ ಉತ್ತರ ಕೊಡಬೇಕಲ್ಲ. ಅಂದ್ರೆ ಸದಾ ಹಿಟ್ಲರ್ ಇರ್ತಾರಲ್ಲ, ಹಿಟ್ಲರ್ ರೀತಿ ವರ್ತಿಸ್ತಾ ಇದೆಯಾ? ಬ್ಲಾಕ್ ಮೇಲ್ ರಾಜಕಾರಣ ಬಿಡಬೇಕು. ಯಡಿಯೂರಪ್ಪನವ್ರ ಬಗ್ಗೆ, ಸದಾನಂದಗೌಡರ ಬಗ್ಗೆ, ಕೇಂದ್ರ ನಾಯಕರ ಬಗ್ಗೆ, ಮಠಾಧೀಶರ ಬಗ್ಗೆ, ಅಣ್ಣ ಬಸವಣ್ಣನ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ. ಇದ್ರ ಜೊತೆಗೆ ನಿನ್ನೆ ದಿವಸ ನನ್ನ ಮೊಬೈಲ್ನಲ್ಲಿ ಕರೆಗಳು ಬಂದವು. ಕಳೆದ ತಿಂಗಳು ಮಾತಾಡಿದಾಗ ನನಗೂ ಮಲ್ಲಿಕಾರ್ಜುನ್ ಯಾರೋ ಒಂದು 2-3 ಮಾತಾಡಿದ್ರು. ಹೋಗ್ಬಿಡ ಅದಕ್ಕೆ ಅವ್ರು ನಮ್ಮ ಕಾರ್ಯಕರ್ತರ ಮುಖಂಡರು ಅವ್ರಿಗೆ ವಿಡಿಯೋ ಆಡಿಯೋ ಹಾಕಿ ಉತ್ತರ ಕೊಟ್ಟರು. ಕಳೆದ 3-4 ಸಿಗಳಿಂದ ನಿನ್ನೆ ದಿವಸ ತೆರದಾಳಲ್ಲಿ ನನ್ನ ಫೋನ್ ನಂಬರ್, ಸೆಲ್ ನಂಬರು ಸ್ಟೇಟಸ್ ಹಾಕಿಸಿ ಚೀಮಾರಿ ಹಾಕ್ರಿ. ನನಗೆ ರಾತ್ರಿಯಿಂದ ಕರೆ ಬಂದ ಸತ್ಯ. ನನ್ನ ಎತ್ತು ತಾಣಿಗಿಲ್ಲ ನಂಬರ್ ಬಿಡು. ನಾನು ಜಗ್ಗಲ್ಲ ಬಗ್ಗಲ್ಲ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ನಾಯಕರು ನಾವೆಲ್ಲ ಒಟ್ಟಾಗಿದ್ವಿ. ಯಡಿಯೂರಪ್ಪನಂಥ ಶಕ್ತಿ, ವಿಜಯನ್ ಅಂತ ಒಬ್ಬ ಯುವಕ, 6 ವರ್ಷಕ್ಕೂ ಚರವಾದಿ ನಡೆಸೋ ಎಲ್ಲ ತಂಡ ಇದೆ. ಎದುರು ಬಿಡ್ತೀನ? ಯಾರೋ 4 ಜನ ಗುಂಡಾಗಳು ಫೋನ್ ಮಾಡಿಸಿದೆ. ಅವತ್ತು ನನಗೂ ಮಲ್ಲಿಕಾರ್ಜುನ್ ಕರೆ ಮಾಡಿಸಿದ್ರು. ನನ್ನ ಹತ್ರ ಫೋನ್ ನಂಬರ್ಗಳು, ಮಿಸ್ ಕಾಲ್ಗಳು, ಬ್ಲಾಕ್ ಲಿಸ್ಟಿಗೆ. ನಿನ್ನೆ ಸಂಜೆ, ಮೊನ್ನೆಯಿಂದ ರಾತ್ರಿ 1 ಗಂಟೆ ಅಲ್ಲಿ ಒಬ್ಬರು ಕರೆ ಮಾಡಿ, ಅಣ್ಣ ನಿನ್ನ ನಂಬರ್ ಸ್ಟೇಟಸ್ ಹಾಕಿದ್ರೆ ದಯಮಾಡಿ ಸ್ವಿಚ್ ಆಫ್ ಮಾಡಿರಿ ಅಂದರು.
ನಾನು ನೋಡಪ್ಪ ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದರೆ ನಿನ್ನ ಹೊಲಸುವ ಓರಿ ಆಯ್ತಣ ನಮ್ಮ ಮಾಧ್ಯಮದಲ್ಲಿ ಸಿಟ್ಟಿತ್ತು ಅವ್ರು ನಗ್ಬಿಟ್ರು ಏನು. ಈಗ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿ ಜಗ್ಗಿ ನಾನು ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ. ಇದು ಯಾರ್ದು? ಯಡಿಯೂರಪ್ಪಂದು ಧ್ವನಿ. ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಒಬ್ಬನೇ ಹತ್ರ ಇವತ್ತು ಬೆಳಗ್ಗೆ ಆ ನಂಬರ್ ಐತಿ, ನೀನು ಇಬ್ಬಾಲಿ ನೋಡ್ಕೊಂತೀನಿ. ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತೀವಿ, ನಿಮ್ಮ ಕರಿಗಳಿಗೆ ಜಗ್ ಬಿಡ್ತೀವ, ಬಗ್ಬಿಡ್ತೀವ. ಲಕ್ಷಾಂತರ ಕೋಟಿಗಟ್ಟಲೆ ಕಾರ್ಯಕರ್ತರಿದ್ದಾರೆ. ಇಂಥ ಜಗ್ಗಲ್ಲ, ಬಗ್ಗಲ್ಲ, ಇಂಥ ಬ್ಲ್ಯಾಕ್ ಮೇಲ್ ರಾಜಕಾರಣ ಕೈ ಬಿಡಬೇಕು. ನಮಗೂ ನಮ್ಮ ಕಾರ್ಯಕರ್ತರ ಮುಖಂಡರು ಅವ್ನ ನಂಬರ್ ಕೊಡೋಣ, ಕರೆ ಮಾಡ್ತೀವಿ. ಬೇಡಪ್ಪ, ಸತ್ಯೋಗ್ಲು ತಾಯಿ ಚಾಮುಂಡೇಶ್ವರಿ ನಮಗೆ ಹಣೆ ಕೇಳಿದ್ರು, ನಾವು ಬೇಡ. ಏನೇ ಇದ್ರು ರಾಜಕೀಯವಾಗಿ ನಾವು ಫೈಟ್ ಮಾಡೋಣ. ಇದು ರಾಜಕೀಯವಾಗಿ. ಆದರೆ ವೈಯಕ್ತಿಕವಾಗಿ ತೇಜೋದ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಗೌರವ ರೀತಿ ಇಂಥ ಕಲೆ ಎದುರಿಲ್ಲ. ನಾನು ಇವತ್ತು ತಾಯಿ ಚಾಮುಂಡಿ, ನಿನ್ನೆ ಗಣೇಶನಲ್ಲಿ ಸದ್ಬುದ್ಧಿ ಕೊಡಲಿ ಅಂತ ಹೇಳಿದ್ವಿ. ನಮ್ಮವರು ಸ್ವಲ್ಪ ಹಿರಿಯರು, ಯಾಕಂದರೆ ಸ್ವಲ್ಪ ಸಾಫ್ಟಾಗಿ ಮಾತಾಡಿದ್ರು, ಸದ್ಬುದ್ಧಿ ಕೊಡಲಿದ್ದೀವಿ. ನಾನು ಹೇಳ್ತಾ ಇದ್ದೀನಿ, ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ. ತಾಯಿ ಚಾಮುಂಡಿ ದುಷ್ಟರನ್ನು ಸಂಹಾರ ಮಾಡಿದ್ಲು. ಮಹಿಷಾಸುರನ ನಮ್ಮ BC ಪಾಟೀಲ್ ಬೆಳಗ್ಗೆ ಮಾಧ್ಯಮ ಹೇಳಿದ್ರು, ಬಹಿರಂಗ ಇದು ಆಂತರಿಕ ಬಾಹ್ಯ. ಆಂತರಿಕ ಅಂದ್ರೆ ಇಂಥವ್ರು, ಬಾಹ್ಯ ಅಂದ್ರೆ ಕಾಂಗ್ರೆಸ್. ಯಡಿಯೂರಪ್ಪ ಮೇಲೆ ಅನಗತ್ಯವಾಗಿ ಕೇಸ್ಗಳು ಮರುಜೀವ ಕೊಡ್ತಾರಲ್ಲ, ಮಾಲಪ್ಪಣ್ಣ ಹೇಳಿದಲ್ಲ, ಆ ಮರುಜೀವ ಕೊಡ್ತಾರಲ್ಲ, ಅಂಥವ್ರನ್ನೂ ಸಂಹಾರ ಮಾಡು. ಭ್ರಷ್ಟಾಚಾರ ಅಂಥವ್ರನ್ನೂ ಸಂಹಾರ ಮಾಡು. ಮತ್ತು ಆಂತರಿಕವಾಗಿ ಯಾರು ಈ ರೀತಿ ಕಾಲಿಟ್ಟು ಹೇಳ್ತಾರಲ್ಲ, ವಿಜಯೇಂದ್ರನ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಹೇಳ್ತಾರೆ. ಹಿಂದೂ ಹುಲಿ ಅಲ್ಲಣ, ಸ್ವಯಂ ಘೋಷಿತ ನಾಯಕ. ಹಿಂದೂ ಹುಲಿ ಅಲ್ಲ, ಇಲಿ. ಸಾರಿ ಸೇರಿ ಹೇಳ್ತೀವಿ, ನಿನ್ನ ಆಟಗಳು ನಡೆಯಲ್ಲ. ತಕ್ಷಣ ನಮ್ಮ ವರಿಷ್ಠರಿಗೆ ನಾವು ಇವತ್ತು ತೀರ್ಮಾನ ಮಾಡ್ತೀವಿ, ಸಭೆ ಸೇರಿ. ಇನ್ನು ಕೆಲವೇ ದಿವಸದಲ್ಲಿ ಮುರುಡೇಶ್ವರದಲ್ಲಿ ಏನಪ್ಪ ಸುನಿಲ್ ನಾಯ್ಕ್ ಕೆಳಗದಾರ, ಇಲ್ಲಿ ಸುನಿಲ್ ನಾಯ್ಕ್ ನಮ್ಮ ಇವರಲ್ಲಿ ಇದ್ದಾರೆ, ರೂಪಾಲ್ ನಾಯ್ಕ್ ಜೊತೆಗಿದ್ರಲ್ಲ, ಎಲ್ಲವರು ಕೆಳಗಿದ್ರು. ಅವರು ಮುರುಡೇಶ್ವರಕ್ಕೆ ಬರಬೇಕಂತ ಹೇಳಿದ್ರೆ ಆ ದಿನಾಂಕವನ್ನು ನಾವು ಕೂತು ಚರ್ಚೆ ಮಾಡ್ತೀವಿ. ಮತ್ತು ದಾವಣಗೆರೆ ಸಮಾವೇಶ, ದೊಡ್ಡ ಸಮಾವೇಶ, ಇವರಪ್ಪರಂತ ಸಮಾವೇಶ ಮಾಡ್ಕೊಳ್ಳಪ್ಪ, ಯಾರು ಬೇಡ ಅಂತಾರೆ. ನಾವು BJP ಸಮಾವೇಶ ಮಾಡ್ತೀವಿ, 3 ಲಕ್ಷ ಜನ ಸೇರಿಸಿ ರಾಷ್ಟ್ರೀಯ ನಾಯಕರು ಕಳಿಸ್ತೀವಿ, ಕೇಂದ್ರದ ಸಚಿವರನ್ನು ಕಳಿಸ್ತೀವಿ, ವಿಪಕ್ಷ ನಾಯಕರುಗಳನ್ನು ಕಳಿಸ್ತೀವಿ, ಸದಾನಗೌಡರು ಕಳಿಸ್ತೀವಿ, ಯಡಿಯೂರಪ್ಪನ ಕಳಿಸ್ತೀವಿ. ರಾಜ್ಯದ ಅಧ್ಯಕ್ಷ ಸಾರಥ್ಯದಲ್ಲಿ ಹಿರಿಯರಾದ ನಮ್ಮ ರವೀಂದ್ರನಾಥ್ರವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಇಡೀ ರಾಜ್ಯದ 3 ಉಪಚುನಾವಣೆ ಸೋತ ಸಭೆಗಳಿಗೆ ನೋವಾಗಿದೆ. ಆತ್ಮವಿಶ್ವಾಸ ಬರಬೇಕು. ಮುಂಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಸಭೆ ನಿಗದಿ ಮಾಡ್ತೀವಿ. ದಿನಾಂಕವನ್ನು ಒಂದು ದೊಡ್ಡ ಸಭೆ ಮಾಡ್ತೀವಿ. ಇನ್ನು ಮುಂದೆ ಈ ರೀತಿ ಮಾತಾಡೋದನ್ನು ಕೈ ಬಿಡಬೇಕು. ಇಲ್ಲ ನಿನಗೆ ಪಕ್ಷದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಹೊರಗಡೆ ಹೋಗಪ್ಪ. ಇಲ್ಲಾದರೆ ನಮ್ಮ ಕೇಂದ್ರ ನಾಯಕರನ್ನ ನಾವೆಲ್ಲರೂ ಭೇಟಿ ಮಾಡಿ. ಈಗ ನೋಡ, ಮೊದಲನೇ ಹಂತದಲ್ಲಿ 40 ಜನ ಪ್ರವಾಸ ಮಾಡ್ತಿದ್ವಿ. ಇನ್ನು ಮುರುಡೇಶ್ವರಕ್ಕೆ 100 ಜನ ಹಾಕಿವಿ ಸಂಖ್ಯೆ. ದಾವಣಗೆರೆಗೆ ಸೋತವರು ಮತ್ತು ದಾವಣಗೆರೆಯಲ್ಲಿ ಹಾಲಿ ಮಾಜಿ ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಸೋತವರು ಗೆದ್ದವರು ಮಾಜಿ ಮಂತ್ರಿಗಳೆಲ್ಲ ಸೇರಿಸಿ ಒಂದು ದೊಡ್ಡ ಪೂರ್ವಭಾಸ ಮಾಡಿ ದಾವಣಗೆರೆಯಲ್ಲಿ ದಿನಾಂಕ ನಿಶ್ಚಯ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭ ಹೇಳ್ತೀನಿ. ಇನ್ನೊಂದು ಮಾತು ಏನು ಹೇಳಿದ್ರೆ, ಲಫುಟ್ಟನ್ ಮಕ್ಕಳು ಆಯ್ತಪ್ಪ, ನಮ್ಮ ಬಗ್ಗೆ ಲಫುಟ್ಟನ್ ಮಕ್ಕಳು ಅಂತೀವಿ, 3rd ಗ್ರೇಡ್ ಅಂತ ಹೇಳ್ತೀವಿ, ಹಂದಿ ಅಂತ ಹೇಳ್ತೀವಿ. ಆಯಿತು, ನಾವೆಲ್ಲ 3rd ಗ್ರೇಡ್ ಪಾಪ. ಲಫುಟ್ ನಿನ್ನ ಮಕ್ಕಳ, ನಿನ್ನ ಆಸ್ತಿ ಕೇಳಕ್ಕೆ ಬರ್ತೀವಿ ಹಂಗೆ ನಾಳೆ ಕೊಡ್ತೀಯಾ? ನಿನ್ನ ಆಸ್ತಿ ಕೇಳಕ್ಕೆ ಬರ್ತೀವಿ ನಿನ್ನ ಮನೆ ಮುಂದೆ. ಹಾಂ, ಹೇಳ್ತಿದ್ದೀವಿ. ಅವ್ರದ್ದೊಂದು ಭ್ರಷ್ಟಾಚಾರ ನನಗೆ ಗೊತ್ತಿದೆ. ಇವತ್ತು ಮಾತಾಡಲ್ಲ, ಹೆಂಗೆ ಆಯ್ತು, ಏನು ಮಾಡ್ತೀವಿ ಗೊತ್ತಿ ಹೇಳ್ತೀನಿ. ನಾವು ಇದಾದರೆ ನೀವ್ಯಾರಪ್ಪ ನಮ್ಮ ವಿರುದ್ಧ ಮಾತಾಡೋದು? ಅಯೋಗ್ಯ. ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಗ್ಯರು. ಈ ರಾಜ್ಯದ ಜನ, ಕಾರ್ಯಕರ್ತರು, ಮುಖಂಡರು ಎಲ್ಲರಿಗೂ ಕರೆ ಮಾಡಿ ಹೇಳ್ತಾರೆ, ಅಂತ ಅಯೋಗ್ಯರು ಹೊರಗಡೆ ಹಾಕಿರಿ ಅಂತ ಹೇಳ್ತಾರೆ. ಪಕ್ಷದಿಂದ ಇಡೀ ರಾಜ್ಯದ ಕಾರ್ಯಕರ್ತರು, ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಅಯೋಗ್ಯರನ್ನ ಪಕ್ಷದಿಂದ
ಉಚ್ಚಾಟನೆ ಮಾಡಬೇಕು. ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರ ನಾಯಕರು ಭೇಟಿ ಮಾಡಿದ್ದೀವಿ, ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾತಾಡಿದ್ದೀನಿ. ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಿಲ್ಲ. ನನಗೆ ಬಂದಿರತಕ್ಕಂಥ ಕರೆಗಳು ಎಲ್ಲವದು ಮಿಸ್ ಕಾಲ್ ಇರ್ಬೋದು, ಬ್ಲಾಕ್ ಲಿಸ್ಟ್ ಹಾಕೀನಿ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ಎಷ್ಟು ಬ್ಲಾಕ್ ಲಿಸ್ಟ್ ಹಾಕಿ ನೋಡಿ, ಕರೆಗಳು ಬಂದವೆ. ಆದರೆ ಈ ಕರೆಗಳು ಇವರೇ ಸ್ಟೇಟಸ್ಗೆ ಹಾಕಿಸಿ ಈ ರೀತಿ ನಮಗೆ ಗುಂಡಾಗಳು ಕರೆ ಮಾಡ್ತಾರೆ.